ಸರ್, ಇಡೀ ಕರ್ನಾಟಕದಲ್ಲಿ ಗೋಹತ್ಯೆಗೆ ಅಧಿಕೃತವಾಗಿ ಸ್ಲಾಟ್ ಹೌಸ್ ಇರುವುದು 2 ಹೆಸರು, ಒಂದು ಮಂಗಳೂರು, ಒಂದು ಹುಬ್ಬಳ್ಳಿ. ಮಂಗಳೂರಲ್ಲಿ ಒಂದೇ ಇರುವುದು. ಆದರೆ ಈಗ ಇಲ್ಲಿಗಲ್ಲಿ ಆಗಿ ಸ್ಲಾಟ್ ಹೌಸ್ಗೆ ಅಂತ ಹೇಳುವಂಥ ಇಲ್ಲಿಗಲ್ ಸ್ಲಾಟ್ ಹೌಸ್ 100ಕ್ಕೂ ಅಧಿಕ ನಮ್ಮ ಜಿಲ್ಲೆ. ಇದು ಇಲ್ಲಿಗಲಿ ಆಗಿ ಸ್ಲಾಟ್ ಹೌಸ್ಗೆ ಹೋಗುವಾಗ ಪೊಲೀಸ್ ಇಲಾಖೆ ತಡೆಯಲ್ಲ ಅಂತ ಹೇಳಿದ್ರೆ ನಮಗೆ ಗೋ ಅಂತ ಹೇಳಿ ತಾಯಿ ಅಂತ ಸಮಾನ. ನಾವು ತಡೀಲಿಕ್ಕೆ ಹೋಗ್ತೇವೆ, ನಿಲ್ಲಿಸ್ಲಿಕ್ಕೆ ಹೋಗ್ತೇವೆ ಸ್ವಾಭಾವಿಕವಾಗಿ. ನಾವು ನಂಬಿಕೆ ಇರುವಂತ ವಿಚಾರದಲ್ಲಿ ಯಾರೋ ಒಂದು ಕಡೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಸಹಜವಾಗಿ ನಮಗೆ ನೋವಾಗುತ್ತೆ. ಆ ನೋವಿನ ಪ್ರತಿಕ್ರಿಯೆ ಒಂದು ರೀತಿಯ ಕೋಮು ಸಂಘರ್ಷ ಆಗುತ್ತೆ. ಅವ್ರು ಹೇಳಿದಂಥ ವಿಚಾರಕ್ಕೆ ಈಗ ಮಂಗಳೂರು, ಇಡೀ ಮಂಗಳೂರಿನಲ್ಲಿ ಕಳೆದ 3 ವರ್ಷ ಆಯಿತು ಸ್ಲಾಟ್ ಹೌಸ್, ಒಂದೇ ಒಂದು ಸ್ಲಾಟ್ ಹೌಸ್ ಬಂದಾಗಿದೆ. ಮಂಗಳೂರಿನ ಹೆಚ್ಚಿನ ಸ್ಟಾಲ್ಗಳಲ್ಲಿ ಸಿಗುತ್ತೆ. ಎಲ್ಲಿಂದ ಬರುತ್ತೆ ಸರ್? ಕೆಲವು ಕೇರಳದಿಂದ ಮಾಂಸ ಮಾಡಿ ಬರ್ತದೆ ಅಂತ ಹೇಳ್ತಾರೆ, ಮಾಂಸ ಕಟ್ ಮಾಡಿ ಬರುತ್ತಾರೆ. ನಾನು ಪೊಲೀಸ್ ಇಲಾಖೆ ಹಿಂದೆ ಒಂದು ಇಲಾಖೆ ನಮಗೆ ಸುಧೀರ್ ಕುಮಾರ್ ರೆಡ್ಡಿ ಸರ್ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳೋದು ನನಗೆ ಕೆಲವು ತಿಳ್ಕೊಂಡೆ. ನಾನು ಅವ್ರ ಹತ್ರ ಮತ್ತೆ ಭ್ಯಾಸ ಕೇಳೋಣ, ನೀವು ಈ ಹಿಂದೆ ಪೊಲೀಸ್ನ ಈ ಗೋ ಹತ್ಯೆ ವ್ಯವಸ್ಥೆಗೆ ಇಲ್ಲಿಗಲ್ ಆಗಿ ಸ್ಪಾಟ್ ಹೌಸ್ಗೆ ಕೊಂಡೋಗುವಂತ ರೀತಿಯಲ್ಲಿ ಇಲ್ಲಿಗಲ್ ಸ್ಪಾಟ್ ಹೌಸ್ ಕೊಂಡೋಗುವಂಥದ್ದು ಬೀಟ್ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮಾಡ್ತಿದ್ದೆ, ಅದನ್ನು ನಿಲ್ಲಿಸಿದೆ. ಸರ್, ಯಾವುದೇ, ನಾನು ಕೇವಲ ಹಿಂದೂ ಅಂತ ಹೇಳೋಲ್ಲ, ಯಾವುದೇ ದೇವರ ಇರ್ಬೋದು, ಯಾವುದೇ ವ್ಯವಸ್ಥೆಗಳಿಗೆ ನಮ್ಮ ನಂಬಿಕೆಗೆ ಅನ್ಯಾಯವಾಗುವಂಥ ರೀತಿಯಲ್ಲಿ, ನಂಬಿಕೆಗೆ ನೋವಾಗುವ ರೀತಿಯಲ್ಲಿ ಯಾರು ಮಾತಾಡಿದ್ರು ಯಾವ ಧರ್ಮದವರೆಗೂ ತೊಂದರೆ ಆಗಿದೆ. ನಮ್ಮದೇ ಸರಿಯಾಗಿ ನಮ್ದು ಮಾತ್ರ ಸರಿ, ಬೇರೆಯವರು ತಪ್ಪು ಅಂತ ಸರ್ ಎವ್ರಿಬಡಿ ಒಂದು ರೀತಿಯಲ್ಲಿ ಹೇಳಬೇಕು. ನಮ್ದು ಒಳ್ಳೆಯದಂತ ಮಾತ್ರ ಹೇಳುವಂಥ ಅಧಿಕಾರ ನಮಗೆ, ಬೇರೆಯವರು ಒಳ್ಳೆದಿಲ್ಲ ಅಂತ ಹೇಳುವಂಥ ಅಧಿಕಾರ ಇಲ್ಲಲ್ಲ. ಯಾರು ಹೇಳಿದ್ರು ತಪ್ಪೇ, ನಮ್ದು ಒಳ್ಳೆಯದು, ಬೇರೆಯವ್ರದ್ದು ಒಳ್ಳೆದಿಲ್ಲ ಅಂತ ಹೇಳಿದ್ರೆ ಕೂಡ ಆಟೋಮೆಟಿಕ್ಲಿ ಆಗುತ್ತೆ. ಬೇರೆಯವ್ರದ್ದು ಒಳ್ಳೇದಿಲ್ಲ ಅಂತ ಯಾರು ಹೇಳ್ತಾರೆ ನೋಡಿ, ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಮ್ದು ಒಳ್ಳೇದು ಅಂತ ಹೇಳುವಂಥದ್ದು ನಾನು ಲೈಕ್ ಅಡ್ವರ್ಟೈಸ್ಮೆಂಟ್ ಹೇಳ್ತೀನಿ, ನನ್ನ ಪ್ರಾಡಕ್ಟ್ ಒಳ್ಳೆದಿದೆ, ಬೇರೆಯವರ ಪ್ರಾಡಕ್ಟ್ ಹಾಳಿದೆ ಅಂತ ಹೇಳುವಂಥ ಅಡ್ವರ್ಟೈಸ್ಮೆಂಟ್ ನಮ್ಮ ಎಲ್ಲಿಯೂ ಕೂಡ ನೀವು ಯಾವ ಮಾಧ್ಯಮದಲ್ಲಿ ನೋಡಲ್ಲ. ಆ ರೀತಿ ನನ್ನ ಧರ್ಮ, ನನ್ನ ವ್ಯವಸ್ಥೆ, ನನ್ನ ಚಿಂತನೆ ಮತ್ತು ಈ ತುಳುನಾಡಿನ ಒಂದು ಸಂಸ್ಕೃತಿ ಇದೆ, ಇತಿಹಾಸ ಇದೆ. ಈ ಇತಿಹಾಸವನ್ನು ಎಲ್ಲೋ ಒಂದು ಕಡೆ ತಿರುಚುವಂತ ಪ್ರಯತ್ನ ಮಾಡಿದಾಗ ನೋವಾಗುತ್ತೆ. ಅದಕ್ಕಾಗಿ ಹರಿಪೂಜೆ ಅವರು ಹೇಳಿದ ಮಾತನ್ನು ಒಂದು ನಾನು ಹೇಳ್ತೇನೆ, ನೀವು ಬೆಂಗಳೂರಿನಲ್ಲಿ ಆಗ್ಬೋದು, ಮಂಗಳೂರಿನಲ್ಲಿ ಎಲ್ಲ ಜನಪ್ರತಿನಿಧಿಗಳು ಇಟ್ಕೊಂಡು ಸರ್ ಈ ರೀತಿಯ ಈಗ ಕಮಿಷನ್ ಬಂದು ಬಹಳ ವೇಗದಲ್ಲಿ ಡ್ರಗ್ಸ್ ಮತ್ತು ಇನ್ನಿತರ ವ್ಯವಸ್ಥೆಗಳು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ, ಪ್ರಾರಂಭ ಮಾಡಿ ನಾನು ಅವರಿಗೆ ಬೆಳೆದಲ್ಲಿ ಕೊಡ್ತೇನೆ. ಸರ್, ಇಷ್ಟೊಂದು ಇನ್ಸ್ಟಿಟ್ಯೂಷನ್ಗಳಿವೆ, ದಿನನಿತ್ಯ ಡ್ರಗ್ಸ್ ಮತ್ತು ಈ ರೀತಿಯ ವ್ಯವಸ್ಥೆಗಳಿಗೆ ಬರ್ತಾ ಇದೆ. ನೋಡಿದ್ರೆ ಅವ್ರೇನ್ ಮಾಡ್ತಾರೆ, ಇಲ್ಲಿಯೂ ಮಾಡ್ತಾರೆ, ನಂತರ ಕೇಳಕ್ಕೆ ಹೋಗ್ತಾರೆ. ಇದನ್ನು ತಡೆಯಬೇಕು ಅಂತ ಹೇಳಿದ್ರೆ ಡ್ರಗ್ಸ್ಗೆ ಒಂದು ಬಹಳ ದೊಡ್ಡ ರೀತಿಯ ಡ್ರಗ್ಸ್, ಗಾಂಜಾ, ಅಫೀಮಿಗೆ ನಾವು ಬಲಿಯಾಗುವಂತ ರೀತಿ, ಈ ಎಲ್ಲ ರೀತಿಯ ಮಾನಸಿಕತೆ, ಈ ರೀತಿಯ ಘಟನೆ ಮಾಡಲಿಕ್ಕೆ ಕಾರಣ ಅವರು ಆ ನಶೆಯಲ್ಲಿ ಇಟ್ಟುಕೊಂಡ ನಂತರ ಯಾರು ಹೇಳಿದ್ರೆ ಕೇಳಿಕೊಂಡು ಒಂದು ಘಟನೆಗೆ ಹೋಗಿ ಮಾಡುವಂಥದ್ದು. ಅದಕ್ಕಾಗಿ ಇದನ್ನು ಒಂದು ತಡೆಯುವಂಥ ಕೆಲಸ ಕಾರ್ಯಗಳು ಆಗಬೇಕು. ಮತ್ತೆ ಇನ್ನೊಂದು ಅವರು ಹೇಳಿದ್ರು ಇಲ್ಲಿಗಲ್ ಮೈನಿಂಗ್ ಹಣಗಳು ಬಹಳ ದೊಡ್ಡ ರೀತಿಯಲ್ಲಿ ನಮಗೆ ವ್ಯವಸ್ಥೆಗಳಾಗ್ತದೆ. ಈಗ ಎರಡು ವರ್ಷ ಆಯಿತು ಸಿಆರ್ ವ್ಯಾಪ್ತಿಯಲ್ಲಿ ಮರಳು ತೆಗೆಯುತ್ತೆ ಸರ್. 2 ವರ್ಷದಲ್ಲಿ ತೆಗೆದಂತ ಮರಳು ಎಷ್ಟಾಯಿತು ಸರ್? ಸರ್ಕಾರಕ್ಕೆ ರಾಯಲ್ಟಿ ಇಲ್ಲ. ಆ ಮರಳಿನ ಹಣವನ್ನು ಸಂಪಾದನೆ ಮಾಡಿದ್ರೆ ಯಾವ ರೀತಿ ಎಲ್ಲೆಲ್ಲಿ ಉಪಯೋಗಿಸ್ತಾರೆ? ನಾನು ಇದನ್ನು ಕೇಳುದು, ಇದು ಎಲ್ಲವೂ ಕಡಿವಾಣ ಆಗಬೇಕು. ಅದಕ್ಕಾಗಿ 2 ಪೊಲೀಸ್ ಆಫೀಸರ್ಗಳು ಅದನ್ನು ಮಾಡ್ತಾರೆ, ಹೋಮ್ ಮಿನಿಸ್ಟರ್ ಅವರಿಗೆ ಹೇಳಿದ್ದಾರೆ, ಅದನ್ನೇ ಉದ್ದೇಶಪೂರ್ವಕವಾಗಿ ಹೇಳಿದ್ದಾರೆ. ಮತ್ತೆ ಎಲ್ಲಿಯೂ ಕೂಡ ಸರ್ಕಾರ ಅಂತ ಹೇಳಿದ್ರೆ ಒಂದು ವ್ಯವಸ್ಥೆ, ನಮ್ಮ ಸಂವಿಧಾನದ ಚಿಂತನೆಯಲ್ಲಿ ನಾವು ಕಾರ್ಯ ಸಮಾನ ಅಂತ ತಿಳ್ಕೊಳ್ತೇವೆ ಅಂತ ನೆನೆಸ್ಕೊಳ್ಳಿ ಸರ್. ಎಲ್ಲರನ್ನ ಒಂದೇ ರೀತಿ ಕಾಣಿಸಿ, ಎಲ್ಲರನ್ನ ಒಂದೇ ರೀತಿ ಕಾಣಿ, ಅದರಲ್ಲಿ ತಾರತಮ್ಯ ಆದಾಗ ಸಹಜವಾಗಿ ಪ್ರತಿಕ್ರಿಯೆ ಬರುತ್ತೆ. ನಾನು ಹೇಳ್ತಾ ಯಾವ ಕಾರ್ಯಕ್ರಮಗಳಿದ್ರೂ ಕೂಡ ಯಾವುದೇ ಸಂದರ್ಭದಲ್ಲಿ ಎಲ್ಲರನ್ನ ಗಣನೆ ತೆಗೆದುಕೊಳ್ಳುವಂಥ ಕೆಲಸ ಕಾರ್ಯಗಳು ಮಾಡಿ ನಾನು ಹೇಳಬಾರ್ದು. ಇವತ್ತು ADC ಅವರು ಹೇಳಿದ್ರು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹೇಳಿದ್ರು ಸರ್, ಇವತ್ತು ಸಭೆ ಮಾಡುವಾಗ ನೀವು ಪಟ್ಟಿ ಮಾಡಿ ಯಾರನ್ನ ಕರಿಬೇಕು ಅಂತ. ಅಲ್ಲದಂತ ತುಂಬ ಜನರಿಗೆ ಅವಕಾಶ ಇದೆ. ಸಭೆಯನ್ನು ಮಾಡಿ, ಸಭೆಯ ಔಚಿತ್ಯ ಏನು? ನೀವು ಪಟ್ಟಿ ಮಾಡಿ ಜಿಲ್ಲಾಡಳಿತ ಪಟ್ಟಿ ಮಾಡಿ ಹೇಳಿದೆ 75-80 ಜನರಿದ್ದಾರೆ, 250 ಜನರಿದ್ದಾರೆ. ಯಾರು ಹಾಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮತ್ತು ಸಭೆಯಲ್ಲಿ ಹೋಮ್ ಮಿನಿಸ್ಟರ್ ಇರುವಾಗ ಯಾರ್ಯಾರು ಒಂದು ಸಭೆಯಲ್ಲಿ ಬಂದು ಕೂತ್ಕೊಳ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ರಾಜಕೀಯ ಪಾರ್ಟಿಗಳು ಕೂಡ ಕಾರಣ. ನಾಳೆ ನಾವು ಸರ್ಕಾರ ನಡೆಸುವುದಾದ್ರು ಕೂಡ, ಯಾರು ನಡೆಸುವುದಾದ್ರು ಕೂಡ ಈ ಚೌಕಟ್ಟನ್ನು ಮರೆಯದೆ ಆ ವ್ಯವಸ್ಥೆಗಳು ಹೋಗಿದ್ರೆ ಸರಿಯಾಗುತ್ತೆ. ಇದನ್ನೆಲ್ಲವನ್ನು ನಾವು ತಿಳ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ತಾರತಮ್ಯ, ಪಾರ್ಶಾಲಿಟಿ ಶುರುವಾದರೆ ಸಹಜವಾಗಿ ಗೊಂದಲ ಆಗುತ್ತೆ ಅಂತ ಹೇಳೋದು. ಕೊನೆಯದಾಗಿ ಒಂದು ಮಾತನ್ನ ನಾವು ಹೇಳಿದ್ರು ಸರ್, ಮಂಗಳೂರು ದಸರಾ, ಮೈಸೂರು ಬಿಟ್ಟು ಮಂಗಳೂರು ದಸರಾನೇ ಬಹಳ ಪ್ರಖ್ಯಾತಿ ಕೊಟ್ಟರು ಸರ್. ಮೆರವಣಿಗೆ ಮುಗಿಯುವಾಗಲೇ ಬೆಳಿಗ್ಗೆ ಆಗುತ್ತೆ.
ಮೆರವಣಿಗೆ ಮೊದಲು ಎಲ್ಲ ನಮ್ಮಲ್ಲಿ ವಿಸರ್ಜನೆ ಆದಾಗ ಬೆಳಿಗ್ಗೆ ಆಗುವಾಗ ನೀವು ರಾತ್ರಿ 10 ಗಂಟೆ ಒಳಗೆ ಮುಗಿಸ್ಬೇಕು, 11 ಗಂಟೆ ಒಳಗೆ ಮುಗಿಸ್ಬೇಕು ಅಂದ್ರೆ ಸರ್ ರೂಲ್ಸ್ ಅನ್ನ ಇರುವಂತ ಸಂದರ್ಭದಲ್ಲಿ ಇಲ್ಲಿಯ ಮಣ್ಣಿನ ವ್ಯವಸ್ಥೆಗಳು ಸಂಸ್ಕೃತಿಗಳು ವಿಚಾರವನ್ನ ಮಾಡಿಕೊಂಡು ಅದಕ್ಕೆ ಪೂರಕವಾದಂತ ರೂಲ್ಸ್ ಅನ್ನು ಮಾಡಬೇಕಾದಂತೆ ಸರ್ಕಾರದ ಜವಾಬ್ದಾರಿ. ಆ ಎಲ್ಲ ವ್ಯವಸ್ಥೆಗಳು ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅಂತ ರಸ್ತೆಯನ್ನು ಮುಗಿಬಿಡಿ ಅಂತ ಹೇಳಿದ್ರೆ ಮುಗಿತು. ರಸ್ತೆ ಕ್ಲೋಸ್ ಮಾಡಿದ್ರೆ ವಾಹನ ಹೋಗಲ್ಲ, ಆಕ್ಸಿಡೆಂಟ್ ಆಗುತ್ತೆ. ಹಾಗಲ್ಲ ಸರ್, ರಸ್ತೆಯಲ್ಲಿ ವಾಹನ ಹೋಗಲೇಬೇಕು, ಅದಕ್ಕೆ ಬೇಕಾದಂತ ರೂಪುರೇಖೆಯನ್ನು ಹಾಕಬೇಕು. ಅದಕ್ಕಾಗಿ ಹೈಸ್ಕೂಲ್ ಸುಧಾರಣೆ ಎಲ್ಲ ಪಾಯಿಂಟ್ ಕವರ್ ಮಾಡಿದರೆ ಯಾರೆಲ್ಲ ಒಟ್ಟಾರೆ ಗೃಹ ಸಚಿವರು ನಿಮಗೆ ನಮ್ಮ ಮೇಲೆ ವಿಶೇಷವಾದಂತಹ ಪ್ರೀತಿ ಇದೆ. ಇದನ್ನ ನೀವು ಅನುಷ್ಠಾನ ಮಾಡ್ತೀರಿ, 100ಕ್ಕೆ 100 ನೀವು ಬಹಳ ಒಳ್ಳೆ ರೀತಿಯಲ್ಲಿ ಇದನ್ನ ಮುಂದಿನ ದಿನಗಳಲ್ಲಿ ಕರಾವಳಿಯ 2-3 ಜಿಲ್ಲೆಗಳಿಗೆ, ತುಳುನಾಡಿಗೆ, ಬೆಂಗಳೂರಿನಲ್ಲಿ ಆದರೂ ಒಂದು 3 ತಿಂಗಳಿಗೆ ಈ ರೀತಿಯ ಜನಪ್ರತಿನಿಧಿಗಳ ಸಭೆಯನ್ನು ಇಲ್ಲಾದರೂ ಮಾಡುವಂತ ರೀತಿಯಲ್ಲಿ ಮಾಡಿದರೆ ಇದಕ್ಕೆ ಇನ್ನಷ್ಟು ತಮಗೆ ನಿಜವಾಗಿ ಜಿಲ್ಲೆ ಒಳ್ಳೆಯದಾಗಬೇಕು, ರಾಜ್ಯ ಒಳ್ಳೆಯದಾಗಬೇಕು ಅಂತ ಭಾವನೆ ಇದೆ. ಅದಕ್ಕೆ ಶಕ್ತಿ ಸಿಕ್ಕಂತಾಗುತ್ತೆ. ಆದರೆ ಸ್ವಲ್ಪ ಜನರ ನೀವು ಹಾಳಾಗಬೇಕಾಗ್ತದೆ. ಹಾಳಾಗೋದ್ರಿಂದ ರಾಜ್ಯವನ್ನು ಒಳ್ಳೆ ಮಾಡಿ ಅಂತ ನಿಮ್ಮದು ಕೇಳ್ಬೋದು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.